ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ದಿವಸ ನಾವು ICAR KVK ಕಲಬುರಗಿನಲ್ಲಿ ಇದ್ದೀವಿ. ಡಾಕ್ಟರ್ ರಾಜು ತೆಗ್ಗೇಳಿ ಅವರು ಸಾಕಷ್ಟು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ವಿಭಿನ್ನವಾಗಿರ್ತಕ್ಕಂಥ ಒಂದು ಮಾದರಿಯ ಕೃಷಿ ವಿಜ್ಞಾನ ಕೇಂದ್ರ ಮಾಡಿದ್ದಾರೆ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಅವರ ಒಂದು ಅನುಭವವನ್ನು ನಾವು ರೈತರೊಂದಿಗೆ ಹಂಚ್ಕೊಳ್ಳೋಣ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ, ರಾಜು ತೆಗ್ಗೇಳಿಯವ್ರಿಗೂ ಕೂಡ ನಾವು ಸ್ವಾಗತವನ್ನು ಬಯಸುತ್ತಾ ಅವರ ಒಂದು ಅನುಭವವನ್ನು ಕೇಳೋಣ. ನಮಸ್ಕಾರ ಡಾಕ್ಟರ್ ರಾಜು ತೆಗ್ಗೇಳಿಯವರೇ. ನಮಸ್ಕಾರ ಸರ್. ನಮಸ್ಕಾರ ಸರ್. ಏನಿಲ್ಲ, ಕೃಷಿ ವಿಜ್ಞಾನ ಕೇಂದ್ರ ಇಲ್ಲಿ ನಮ್ಮದು ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರ ಆಳಂದ ರಸ್ತೆಯಲ್ಲೇ ಇದೆ. ಇದು ನಾವು ಇಲ್ಲಿ ಬಂದು ನೋಡಿದಾಗ ಅಂದ್ರೆ ಡೆಮಾನ್ಸ್ಟ್ರೇಷನ್ ಯೂನಿಟ್ಸ್ ಅಂತ ಹೇಳ್ತದೆ ಸರ್. ಅಂದರೆ ನಾವು ಪ್ರಾತ್ಯಕ್ಷಿಕೆಗಳನ್ನು ಮಾಡಿ ನೋಡಲಿಕ್ಕೆ ಇಲ್ಲಿ ನಾವು ಯಾವ್ಯಾವ ಬೆಳೆಗಳನ್ನು ಬೆಳೆಯುವುದು ಸೂಕ್ತವಾಗಿ ಇರ್ತಕ್ಕಂಥದ್ದು ಸೀಸನ್ಗೆ ಅನುಸಾರವಾಗಿ ಅದರಲ್ಲಿ ಒಂದು ಪ್ರಾತ್ಯಕ್ಷಿಕೆ ಮಾಡಿದ್ದೇವೆ ಸರ್. ಉಳುಕಿದ್ದು ಪ್ರಾತ್ಯಕ್ಷಿಕೆಗಳು ಅಂದರೆ ನಮ್ಮ KVK ಸುತ್ತಮುತ್ತಲೂ ನಾವು ಅಕಸ್ಮಾತ್ ರೋಸ್ ಹೂವಿನ ಗಿಡಗಳನ್ನು ಹಾಕಿದ್ದೇವೆ. ಹೂವಿನ ಗಿಡಗಳದ್ದು ಸಮಸ್ಯೆ ಏನಾಯ್ತು, ಮಂಗಗಳು ಎಲ್ಲ ಬರ್ತಿದ್ದು, ಮಂಗಗಳಿಗೆ ಅವಾಯ್ಡ್ ಮಾಡ್ತಕ್ಕಂಥದ್ದು ಹೆಂಗೆ ಅಂತೇಳಿ ಒಂದು ಡೆಮಾನ್ಸ್ಟ್ರೇಷನ್ ಮಾಡಿದ್ವಿ ಸೋಲಾರ್ ಫ್ಯಾನ್ಸ್ ಯೂಸ್ ಮಾಡಿಕೊಂಡು. ಅದು ಒಂದು ಕಾಂಪೊನೆಂಟ್ ಇದೆ ಸರ್. ಇನ್ನೊಂದು ಕಾಂಪೊನೆಂಟ್ ಏನಿದೆಪ್ಪ ಅಂತಂದ್ರೆ ಪ್ರಮುಖವಾಗಿ ನಾವು ಇಲ್ಲಿ ಬೆಳೀತಕ್ಕಂಥ ಈ ಕೋಳಿಗಳ ಪ್ರಕಾರಗಳು, ಅಂದರೆ ಇವನ್ ಹುಡುಗರಿಗೂ ಗೊತ್ತಾಗಲಿ ಅಂತೇಳಿ ಎಷ್ಟೆಷ್ಟು ಕೋಳಿ ಜಾತಿಗಳಿದಾವೆ ಅಂತೇಳಿ ಒಂದು ಡೆಮಾನ್ಸ್ಟ್ರೇಷನ್ ಇದೆ ಸರ್. ಇನ್ನೊಂದು ಪ್ರಮುಖವಾಗಿ ಇರ್ತಕ್ಕಂಥದ್ದು ಅಂತೇಳಪ್ಪ ಅಂತಂದ್ರೆ ನಾವು ಮೆಡಿಸಿನಲ್ ಅಂಡ್ ಅರೋಮ್ಯಾಟಿಕ್ ಪ್ಲಾಂಟ್ಸ್ ಅಂದರೆ ಔಷಧೀಯ ಸಸ್ಯ ಮತ್ತು ಸುಗಂಧ ದ್ರವ್ಯ ಸಸ್ಯಗಳದ್ದು ಒಂದು ಮಾಡಿದ್ವಿ. ಇಲ್ಲಿ ಕನಿಷ್ಠ ಒಂದು 50 ಬಗೆಯ ಒಂದು ಸಸಿಗಳಿದಾವೆ ಸರ್. ಇಲ್ಲಿ 50 ಬಗೆಯ ಸಸಿಗಳಲ್ಲಿ ಅದರೊಳಗೆ ಏನು ವಿಶೇಷ ಏನು ಮಾಡಿದೀವಪ್ಪ ಅಂತಂದ್ರೆ ಒಂದು ಬೋರ್ಡ್ ಹಾಕಿದ್ವಿ. ಅದ್ರ ಮೇಲೆ ಆ ಸಸ್ಯ ಹೆಸರು, ವೈಜ್ಞಾನಿಕವಾಗಿ ಹೆಸರು, ಅದರ ಯಾವ ಭಾಗ ಉಪಯೋಗ ಮಾಡ್ಕೋಬೇಕು ಅಂತೇಳಿ ಹಾಕಿದ್ವಿ. ಇನ್ನು ಕೆಲವೊಬ್ಬರು ಏನು ಹೇಳ್ತಾರೆ, ಸರ್ ನಮಗೆ ಅದು ಓದ್ಲಿಕ್ಕೆ ಬರಂಗಿಲ್ಲ, ನಾವು ಯಾವ ರೀತಿ ಮಾಡ್ಬೋದು ಅಂತೇಳಿ ಅಲ್ಲಿ ಒಂದು QR ಕೋಡ್ ಹಾಕಿದ್ದೀವಿ. ಆ QR ಕೋಡ್ ಸ್ಕ್ಯಾನ್ ಮಾಡಿದ ಕೂಡಲೇ ನಮ್ಮ ವಿಜ್ಞಾನಿಗಳು ಯಾವ ರೀತಿಯಾಗಿ ಅದರ ಬಳಕೆ ಮಾಡ್ಬೋದು, ಏನು ಉಪಯೋಗ ಇದೆ ಅಂತಕ್ಕಂಥದ್ದು ಮಾಹಿತಿ ಹೇಳ್ತಾರೆ. ಅಂದ್ರೆ ನಾವು ಇದ್ರೇನು ಇರಲಿಲ್ಲ ಅಂದ್ರೇನು ಸಸ್ಯಗಳ ಬಗ್ಗೆ ಮಾಹಿತಿ ಎಲ್ಲ ಸಿಗ್ತಕ್ಕಂಥದ್ದು ಒಂದು ಕೆಲಸ ಇದೆ. ಆಮೇಲೆ ಇನ್ನು ಕೆಲವೊಬ್ಬರು ಏನು ಹೇಳ್ತಿದ್ದಾರೆ, ನಮ್ಗೆ ಇದ್ರ ಸಸಿಗಳನ್ನು ಬೇಕು ಅಂತೇಳಿ ಅದಕ್ಕೂ ಕೂಡ ಒಂದು ನರ್ಸರಿ ಆಕ್ಟಿವಿಟಿ ಮಾಡಿದ್ದೀವಿ. ಆಮೇಲೆ ಇದು ಔಷಧೀಯ ಸಸ್ಯಗಳು ಮತ್ತು ಸುಗಂಧ ದ್ರವ್ಯ ಸಸ್ಯಗಳದ್ದು ಕೆಲವೊಂದು ಸಸಿಗಳು ನಮ್ಮಲ್ಲೇ ಸಿಗ್ತವೆ. ಅದನ್ನು ನಾವು ರೈತರಿಗೆ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಸರ್. ಡಾಕ್ಟ್ರೆ, ಈಗ ನೈಸರ್ಗಿಕ ಕೃಷಿನಲ್ಲಿ ರಾಷ್ಟ್ರೀಯ ಕೃಷಿ ಮಿಷನ್ ಅನ್ನು ನೈಸರ್ಗಿಕ ಕೃಷಿ ಅಂತ ಬಂದಿದೆ. ಅದರಲ್ಲೂ ಕೂಡ ಭಾಳಷ್ಟು ಈಗ ಕೃಷಿ ಸಖಿಯರಿಗಾಯಿತು, ರೈತರಿಗಾಯಿತು ಅನೇಕ ತರಬೇತಿಗಳನ್ನು ಕೂಡ ಮಾಡ್ತಿದ್ದಾರೆ. ತರಬೇತಿಗಾಗಿ ಬಂದಾಗ ಅವರಿಗೆ ಪ್ರಾತ್ಯಕ್ಷಿಕವಾಗಿ ಯಾವ ರೀತಿಯಾಗಿ ತಾವು ಮಾಡ್ತಾ ಇದ್ದೀರಾ ಸರ್? ನಾವು ಇಲ್ಲಿ ಒಂದು ಡೆಮಾನ್ಸ್ಟ್ರೇಷನ್ ಇಟ್ಕೊಂಡಿದ್ದೇವೆ ಸರ್. ಅಲ್ಲಿ ನೈಸರ್ಗಿಕ ಕೃಷಿಯ ಅಂದರೆ ಜೀವಾಮೃತ ಆಗ್ಬೋದು, ಘನ ಜೀವಾಮೃತ ಆಗ್ಬೋದು, ಪಂಚಗವ್ಯ ಆಗ್ಬೋದು, ಆಮೇಲೆ ಅಗ್ನಿಅಸ್ತ್ರ, ಬ್ರಹ್ಮಾಸ್ತ್ರ, ಇವು ಎಲ್ಲಗಳನ್ನು ತಯಾರು ಮಾಡ್ತಕ್ಕಂಥದ್ದು ಒಂದು ಡೆಮಾನ್ಸ್ಟ್ರೇಷನ್ ಕೊಟ್ಟಿದ್ದೇವೆ. ಆಮೇಲೆ ಯಾರು ತರಬೇತಿಗೆ ಬಂದಿರ್ತಾರಲ್ಲ, ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಮಾಡಿಸ್ತೀವಿ ಸರ್. ಅವ್ರ ಕಡೆ ಅವರೇ ಮಾಡಿ ನೋಡ್ತಕ್ಕಂಥದ್ದು ಅಂಥೇಳಿ ಅದನ್ನು ಕೂಡ ಮಾಡಿದ್ದೇವೆ. ಇದನ್ನು ಮಾಡಿದಂಥದ್ದು ಏನು, ನಾವು ಈಗ ಉದಾಹರಣೆಗಾಗಿ ನಾವು ಜೀವಾಮೃತ ಮಾಡಿದ್ದೇವೆ. ಜೀವಾಮೃತವನ್ನು ನಮ್ಮ ಹೊಲಗಳಿಗೆ ಹೆಂಗೆ ಕಳಿಸ್ಬೇಕು ಅಂತಕ್ಕಂಥ ಆಟೋಮೇಷನ್ ಇಟ್ಕೊಂಡಿದ್ದೇವೆ ಸರ್. ಅಲ್ಲಿದಿಂದ ನಾವು ಪೈಪ್ಲೈನ್ ಮಾಡಿದ್ದೇವೆ, ಸೀದಾ ನಮ್ಮ ಹೊಲಗಳಿಗೆ, ಬೆಳೆಗಳಿಗೆ, ವಿವಿಧ ತಾಕುಗಳಿಗೆ ಹೋಗ್ತಕ್ಕಂಥದ್ದು ಒಂದು ಕೆಲಸ. ಸೊ ಇದರ ಜೊತೆಗೇನೆ ನಾವು ಈಗ ನೋಡ್ತಾ ಇದ್ದೀವಿ, ಸಮಗ್ರ ಕೃಷಿ ಪದ್ಧತಿನಲ್ಲಿ ಉತ್ತಮವಾದ ಮಾದರಿಯನ್ನು ಕೂಡ ಮಾಡಿದ್ರೆ ಅಲ್ಲಿ ಮಾವನ್ನ ಬೆಳೆದಿದ್ದೀರಾ, ಮತ್ತು ಅದ್ರ ಜೊತೆಗೆ ಯಾವ ಬೆಳೆಗಳನ್ನು ಕೂಡ ನೀವು ಸಮಗ್ರ ಕೃಷಿ ಪದ್ಧತಿನಲ್ಲಿ ಮಾಡಿದ್ದೀರಾ? ಸಮಗ್ರ ಕೃಷಿ ಪದ್ಧತಿಯಲ್ಲಿ ಒಂದು ತಾಕು ಮಾಡಿದ್ದೇವೆ. ಅಲ್ಲಿ 2 ರೀತಿಯಿಂದ ಮಾಡ್ಕೊಂಡಿದ್ದೇವೆ. ಅಂದ್ರೆ ನಮ್ಮಲ್ಲಿ ಸೂಕ್ತವಾಗಿ ಇರ್ತಕ್ಕಂಥ ತೋಟಗಾರಿಕೆ ಬೆಳೆಗಳು ಯಾವಿದಾವೆ ಅಂತ ಹೇಳಿ, ಅಂದ್ರೆ ಒಂದು 20 ಬಗೆಯ ಒಂದು ಬೆಳೆಗಳಿದಾವೆ. ಪ್ರತಿಯೊಂದು ಸ್ಪೀಸಸ್ ಒಂದು 5 ಇದಾವೆ. ಅದರ ನಡುವೆ ಇಂಟರ್ ಕ್ರಾಪ್ಸ್ ಅಂತ ಹೇಳಿ ನಾವು ಹೂವಿನ ಬೆಳೆಗಳು, ಹಣ್ಣಿನ, ಆಮೇಲೆ ತರಕಾರಿ ಬೆಳೆಗಳನ್ನು ಹಾಕಿದ್ದೇವೆ. ಆಮೇಲೆ ವಾರ್ಷಿಕ ಬೆಳೆಗಳನ್ನು ಹಾಕಿದ್ದೇವೆ. ಅದರೊಳಗೂ ಕೂಡ ಇರಿಗೇಷನ್ ಅದು ಡಿಫ್ರೆಂಟ್ ಟೈಪ್ ಆಫ್ ಇರಿಗೇಷನ್ ಡೆಮಾನ್ಸ್ಟ್ರೇಷನ್ ಮಾಡಬೇಕು ಅಂತೇಳಿ ಸಿಂಚಾಯಿ ಅಂದ್ರೆ ಸ್ಪ್ರಿಂಕ್ಲರ್ ಇರಿಗೇಷನ್ ಹಾಕಿದ್ದೇವೆ, ಡ್ರಿಪ್ ಇರಿಗೇಷನ್ ಹಾಕಿದ್ದೇವೆ. ಇನ್ನೊಂದು ಡೈರೆಕ್ಟ್ಲಿ ಪೈಪ್ಲೈನ್, ಸೊಟ್ಟಿ ಪೈಪ್ ಅಂತ ಕರೀತಾರೆ, ಅದರ ಇರಿಗೇಷನ್ ಮಾಡ್ಕೊಂಡಿದ್ದೇವೆ ಸರ್. ಸೊ ಅದರ ಜೊತೆಗೇನೆ ಡಾಕ್ಟರ್, ನಾವು ಪಕ್ಕದಲ್ಲಿ ನೋಡ್ತಾ ಇದ್ದೀವಿ ಸಮಗ್ರ ಕೃಷಿ ಪದ್ಧತಿನಲ್ಲಿ ಈಗ ಎರೆಹುಳು ಗೊಬ್ಬರ ಘಟಕವನ್ನು ಕೂಡ ತಾವು ಸ್ಥಾಪನೆ ಮಾಡಿದ್ದೀರಾ. ಸೊ ಆ ಎರೆಹುಳು ಗೊಬ್ಬರದಲ್ಲಿ ಅಂದರೆ ಸಮಗ್ರ ಕೃಷಿ ಪದ್ಧತಿನಲ್ಲಿ ನಾವು ಈ ಬಂದಿರತಕ್ಕಂಥ ಕಸಗಳನ್ನು ಗೊಬ್ಬರವನ್ನಾಗಿ ಮಾಡ್ತಕ್ಕಂಥದ್ದು, ಎರೆಹುಳು ಗೊಬ್ಬರವನ್ನು ಮಾಡ್ತಕ್ಕಂಥದ್ದು ಕೂಡ ಮಾಡಿದ್ದೀರಾ. ಸೊ ಅದ್ರ ಬಗ್ಗೆ ಸ್ವಲ್ಪ ತಮ್ಮ ಅನುಭವವನ್ನು ಹಂಚ್ಕೊಳ್ತೀರಾ? ಸರ್ ಏನಿಲ್ಲ ಸರ್, ನಮ್ಮ ಬಂದಂಥ ಕಸ ಕಡ್ಡಿಗಳನ್ನೆಲ್ಲ ತೆಗೆದುಕೊಂಡು, ಆಮೇಲೆ ಸಗಣಿ ಎಲ್ಲ ತೆಗೆದುಕೊಂಡು ಎರೆಹುಳು ಒಂದು ಗುಂಡಿಯಲ್ಲಿ ಹಾಕ್ತೇವೆ. ಅದನ್ನು ಗುಂಡಿಯಲ್ಲಿ ಹಾಕಿ ಎರೆಹುಳು ಗೊಬ್ಬರ ತಯಾರು ಮಾಡ್ತೇವೆ. ಇದ್ರ ಜೊತೆಗೆ ವರ್ಮಿ ವಾಶ್ ಅಂತೇಳಿ ಏನು ಕರಿತೀವಲ್ಲ ಸರ್, ಎರೆ ಜಲ, ಅದನ್ನು ಕೂಡ ತಯಾರು ಮಾಡ್ತೇವೆ. ನಾವು ಏನು ಮಾಡ್ತೀವಪ್ಪ ಅಂದ್ರೆ ರೈತರಿಗೆ ಒಂದು ಪ್ರಾತ್ಯಕ್ಷಿಕೆನ ತೋರಿಸ್ತೇವೆ. ಆಮೇಲೆ ನಮ್ಮ ಹೊಲದಲ್ಲಿ ನಾವು ಉಪಯೋಗ ಮಾಡ್ಕೊಳ್ತಕ್ಕಂಥದ್ದು ಒಂದು ಕೆಲಸ ಮಾಡ್ತೀವಿ. ಅದ್ರ ಜೊತೆಗೇನೆ ಈಗ ಕಲಿಕೆಯ ಅನುಭವ ಅಂಥೇಳಿ BSc
ಎಸ್ ಎಗ್ರಿಯ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಕೋಳಿ ಸಾಕಾಣಿಕೆಯನ್ನು ಕೂಡ ಮಾಡ್ತಿದ್ದಾರೆ. ಹೌದು. ಅದರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಸರ್ ಏನಾಗಿದೆ, ನಮ್ದು ಇಲ್ಲಿ ಕೃಷಿ ಕಾಲೇಜ್ ಇಲ್ಲೇ ಇರೋದ್ರಿಂದ ನಾವು ವಿದ್ಯಾರ್ಥಿಗಳಿಗೂ ಒಂದು ಅನುಭವ ಆಗಲಿ, ಆಮೇಲೆ ಅವ್ರು ಮಾಡುವಂಥದ್ದು ನಮ್ಮ ರೈತರನ್ನು ಬಂದು ನೋಡಲಿ ಅಂತೇಳಿ ಅನ್ನೋ ಒಂದು ಇದರಿಂದ ನಾವು ಕೋಳಿಯ ಒಂದು ಮರಿಗಳನ್ನೆಲ್ಲ ತಗೊಂಡ್ಬಂದಿದ್ದೇವೆ ಸರ್. ಅದನ್ನು ಬೆಳೆಸುವ ರೀತಿಯಿಂದ ಮಾಡ್ಕೊಂಡಿದ್ದೇವೆ. ಯಾವ ರೀತಿ ಮಾರ್ಕೆಟ್ ಮಾಡಬೇಕು, ಅದರ ತಳಿ ಯಾವುದಿದೆ, ಆಮೇಲೆ ತತ್ತಿಗಳನ್ನು ಎಲ್ಲಿ ಮಾರಾಟ ಮಾಡಬೇಕು ಅಂತನ್ನೋದ್ರ ಬಗ್ಗೆ ಎಲ್ಲ ಸಮಗ್ರವಾಗಿ ನಾವು ಕೃಷಿ ವಿದ್ಯಾರ್ಥಿಗಳಿಗೆ ಒಂದು ತಿಳಿಸಿ ಕೊಡ್ತಕ್ಕಂಥದ್ದು ಒಂದು ಕೆಲಸ ಮಾಡ್ತಾ ಇದ್ದೇವೆ ಸರ್. ಸೊ ಇಷ್ಟೆಲ್ಲ ಭಾಳಷ್ಟು ಉತ್ತಮವಾದ ಒಂದು ಪ್ರಶಸ್ತಿಯನ್ನು ಕೂಡ ಬಂದಿದೆ ತಮ್ಮ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿಗೆ. ICAR ಕಡೆಯಿಂದ ಒಂದು ಪ್ರಶಸ್ತಿ ಬಂದಿದೆ. ಸೊ ಇದನ್ನೆಲ್ಲ ಭಾಳಷ್ಟು ರೈತರಲ್ಲಿ ನಿಮ್ಮ ಹೆಸರು ಅವರ ಮನದಲ್ಲಿದೆ. ಸೊ ಬಂದಿರತಕ್ಕಂಥ ರೈತರು ಅಥವಾ ಬೇರೆ ರೈತರು ಈ ಒಂದು ವಿಷಯವನ್ನು ತಿಳ್ಕೊಂಡು ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಕೊಡ್ತೀರಾ? 9448408397 ಸರ್. ಇದು ನನ್ನ